ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತದಲ್ಲಿ ಜೂನ್ 21ರಂದು ನಡೆಯಲಿರುವ ನೀಟ್ ಮರು ಪರೀಕ್ಷೆಗೂ ಮುನ್ನವೇ ಭಾರಿ ಬೆಳವಣಿಗೆಯೊಂದು ನಡೆದಿದೆ. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಗಳು ನಡೆಯಬಾರದು ಅನ್ನುವಂಥ ಕಾರಣಕ್ಕೆ ಭಾರತ ಸರ್ಕಾರ ದೇಶದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ಜೂನ್ 22ರವರೆಗೆ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿದೆ. ಕೋಟ್ಯಾಂತರ ಜನರು ಬಳಸುವಂತಹ ವಾಟ್ಸಪ್ ಆಪ್ ಆರಾಮಾಗಿ ಚಾಲ್ತಿಯಲ್ಲಿದ್ರೂ ಕೂಡ ಕೇವಲ ಟೆಲಿಗ್ರಾಮ್ ಅನ್ನ ಮಾತ್ರ ಯಾಕೆ ಗುರಿ ಮಾಡಲಾಯಿತು? ಇದರ ಹಿಂದೆ ಇರುವಂತಹ ಅಸಲಿ ಕಾರಣಗಳೇನು? ಈ ನಿರ್ಧಾರದಿಂದ ವಿದ್ಯಾರ್ಥಿಗಳ ಮೇಲೆ ಆಗುವಂತಹ ಪರಿಣಾಮಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಶಿಫಾರಸಿನ ಮೇರೆಗೆ ಸರ್ಕಾರ ಈ ಕಠಿಣ ಕ್ರಮವನ್ನ ಕೈಗೊಂಡಿದೆ. ನೀಟ್ ಮರು ಪರೀಕ್ಷೆಯ ಮುನ್ನ ಪೇಪರ್ ಲೀಕ್ಡ್ ನೀಟ್, ರೀನೀಟ್ 2026 ಮತ್ತು ಪ್ರೈವೇಟ್ ಮಾಫಿಯಾ ಅನ್ನುವಂತಹ ಹೆಸರಿನ ಟೆಲಿಗ್ರಾಮ್ ಚಾನೆಲ್ಗಳು ಸಕ್ರಿಯವಾಗಿದ್ದು, ಇವುಗಳ ಮೂಲಕ ನಕಲಿ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡೋದಕ್ಕೆ ಮತ್ತು ತಪ್ಪು ಮಾಹಿತಿಯನ್ನು ಹರಡಲು ವಂಚಕರು ಸಂಚು ರೂಪಿಸಿದ್ರು. ಈ ಚಾನೆಲ್ಗಳನ್ನು ಡಿಲೀಟ್ ಮಾಡಿದ್ರು ಕೂಡ ಮತ್ತೆ ಬೇರೆ ಹೆಸರಲ್ಲಿ ಹುಟ್ಕೊಳ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಸುರಕ್ಷತೆಗಾಗಿ ಸರ್ಕಾರ ಟೆಲಿಗ್ರಾಮ್ ಅನ್ನ ಬ್ಯಾನ್ ಮಾಡಿದೆ. ಆದರೆ ಈ ನಿಷೇಧದ ನಡುವೆ ಕೂಡ ಟೆಲಿಗ್ರಾಮ್ ತಾಂತ್ರಿಕವಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇರುವುದು ಹಲವು ಗೊಂದಲಗಳಿಗೆ ಕಾರಣ ಆಗಿದೆ. ಇಲ್ಲಿ ಮುಖ್ಯವಾಗಿ ಕೇಳಿ ಬರುವಂತಹ ಪ್ರಶ್ನೆ ಅಂದ್ರೆ, ವಂಚಕರು ವಾಟ್ಸಪ್ನಲ್ಲಿ ಕೂಡ ಗ್ರೂಪ್ಗಳನ್ನ ಮಾಡಬಹುದಲ್ಲವೇ? ಆದ್ರೂ ಕೂಡ ವಾಟ್ಸಪ್ ಅನ್ನ ಯಾಕೆ ಮುಟ್ಟಲಿಲ್ಲ? ಇದಕ್ಕೆ ಪ್ರಮುಖ ಕಾರಣ ಟೆಲಿಗ್ರಾಮ್ನ ವಿನ್ಯಾಸ. ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರ ನಂಬರ್ ಕೂಡ ಕಾಣಿಸುತ್ತೆ ಮತ್ತು ಸುರಕ್ಷತೆಯ ನಿಯಮಗಳು ಕಠಿಣ ಆಗಿದೆ. ಆದರೆ ಟೆಲಿಗ್ರಾಮ್ನಲ್ಲಿ ಫೋನ್ ನಂಬರ್ ಅನ್ನ ಮರೆಮಾಚಿ ಕೇವಲ ಯೂಸರ್ ನೇಮ್ ಅನ್ನ ಮಾತ್ರ ಬಳಕೆ ಮಾಡಿಕೊಂಡು ಸಂಪೂರ್ಣವಾಗಿ ಅನಾಮಧೇಯವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಅನಾಮಧೇಯತೆಯೇ ಸೈಬರ್ ಅಪರಾಧಿಗಳಿಗೆ ಮತ್ತು ವಂಚಕರಿಗೆ ದೊಡ್ಡ ವರದಾನದ ರೀತಿಯಾಗಲಿ ಆಗಿದೆ. ಇನ್ನು ಟೆಲಿಗ್ರಾಮ್ನಲ್ಲಿ ಯಾವುದೇ ಕಂಪ್ರೆಷನ್ ಇಲ್ಲದೆ ಬರೋಬ್ಬರಿ 2 GB ವರೆಗೆ ಕೂಡ ದೊಡ್ಡ ಫೈಲ್ಗಳನ್ನು ಶೇರ್ ಮಾಡಬಹುದು. ಹೀಗಾಗಿಯೇ ಸಿನಿಮಾ ಲಿಂಕ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ PDF ರೂಪದ ನಕಲಿ ಪ್ರಶ್ನೆ ಪತ್ರಿಕೆಗಳನ್ನು ಹರಡೋದಕ್ಕೆ ವಂಚಕರು ಈ ಆ್ಯಪ್ ಅನ್ನೇ ಮೊದಲ ಆಯ್ಕೆಯಾಗಿ ಬಳಸ್ತಿದ್ದಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಟೆಲಿಗ್ರಾಮ್ನಲ್ಲಿರುವಂತಹ ಮೆಸೇಜ್ ಎಡಿಟ್ ಫೀಚರ್ ಏನಿದೆ, ಇದು ದೊಡ್ಡ ಸಮಸ್ಯೆಯಾಗಿದೆ. ಹಳೆಯ ಮೆಸೇಜ್ಗಳನ್ನೇ ಎಡಿಟ್ ಮಾಡಿ ಇಲ್ಲಿ PDF ಫೈಲ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಾವು ಮೊದಲೇ ಪೇಪರನ್ನು ಲೀಕ್ ಮಾಡಿದ್ವು ಅಂತ ಸುಳ್ಳು ಪುರಾವೆಗಳನ್ನು ಸೃಷ್ಟಿ ಮಾಡಿ ವಂಚಕರು ಒಂದು ಮೋಸ ಎಸಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಎಡಿಟ್ ಫೀಚರ್ ಅನ್ನು ಕೂಡ ಜೂನ್ 30ರವರೆಗೆ ಭಾರತದಲ್ಲಿ ನಿರ್ಬಂಧಿಸಿದೆ. ಇನ್ನೊಂದು ಕಡೆ ವಾಟ್ಸಪ್ ಅನ್ನ ಸರ್ಕಾರ ಮುಟ್ಟದಿರಲು ಕಾರಣ ಏನು ಅಂದ್ರೆ, ಅದರಲ್ಲಿರುವಂತಹ ಕಟ್ಟುನಿಟ್ಟಾದ ಪಾಲಿಸಿಯ ವ್ಯವಸ್ಥೆ. ವಾಟ್ಸಪ್ನ ಮೆಟಾ ಸಂಸ್ಥೆ ತನ್ನ ಫಾರ್ಮೆಟ್ನಲ್ಲಿ ಏನಿದೆ, ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಸಾರ್ವಜನಿಕ ಗ್ರೂಪ್ಗಳ ನಡವಳಿಕೆಯನ್ನ ಮಾನಿಟರ್ ಮಾಡೋದಕ್ಕೆ ಅತ್ಯಾಧುನಿಕ AI ಪರಿಕರಗಳನ್ನು ಬಳಕೆ ಮಾಡುತ್ತೆ. ಅಲ್ಲದೆ ವಾಟ್ಸಪ್ ಅಥವಾ ಎಕ್ಸ್ನಂತಹ ಸಂಸ್ಥೆಗಳು ಸರ್ಕಾರದ ಆದೇಶಗಳಿಗೆ ತಕ್ಷಣ ಸ್ಪಂದಿಸುತ್ತೆ. ಆದರೆ ಟೆಲಿಗ್ರಾಮ್ ಸಂಸ್ಥಾಪಕರಾದಂತಹ ಪಾವೆಲ್ ಡುರೋವ್ ಇದಾರಲ್ಲ, ಅವರ ನೀತಿಯೇ ಬೇರೆಯದಾಗಿದೆ. ಅವರು ಸರ್ಕಾರಗಳಿಗೆ ಸಹಕರಿಸದ ರೀತಿಯಲ್ಲಿ ಈ ಆ್ಯಪ್ ಅನ್ನು ರೂಪಿಸಿದ್ದಾರೆ. ಹಾಗೂ ಟೆಲಿಗ್ರಾಮ್ಗೆ ಭಾರತದಲ್ಲಿ ಯಾವುದೇ ಅಧಿಕೃತ ಕಚೇರಿ ಕೂಡ ಇಲ್ಲ. ಇದು ತನಿಖಾ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದೆ. ಸರ್ಕಾರ ಟೆಲಿಗ್ರಾಮ್ ಅನ್ನ ಬ್ಯಾನ್ ಮಾಡಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡುವುದು ಅಷ್ಟು ಸುಲಭ ಅಲ್ಲ ಅಂತ ಸೈಬರ್ ತಜ್ಞರು ಹೇಳ್ತಿದ್ದಾರೆ. ಇನ್ನು ಟೆಲಿಗ್ರಾಮ್ ತನ್ನದೇ ಆದಂತಹ MT ಪ್ರೋಟೋ ಅನ್ನುವಂತಹ ಎನ್ಕ್ರಿಪ್ಷನ್ ಪ್ರೋಟೋಕಾಲ್ ಅನ್ನ ಬಳಸುತ್ತೆ. ಇದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳ ಕಣ್ಣಿಗೆ ಮಣ್ಣೆರಚಿ ಸಾಮಾನ್ಯ ವೆಬ್ ಟ್ರಾಫಿಕ್ ನಂತೆ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ಕೇವಲ DNS ಬ್ಲಾಕಿಂಗ್ ಮೂಲಕ ಟೆಲಿಗ್ರಾಮ್ ಅನ್ನ ಭಾರತದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸುವುದು ಸರ್ಕಾರಕ್ಕೆ ದೊಡ್ಡ ತಾಂತ್ರಿಕ ಸವಾಲಾಗಿದೆ. ಈ ಪರೀಕ್ಷಾ ಅಕ್ರಮಗಳು ಮತ್ತು ಆ್ಯಪ್ಗಳ ನಿಷೇಧದ ಗದ್ದಲ ಕೇವಲ ತಾಂತ್ರಿಕ ಜಗತ್ತಿಗೆ ಸೀಮಿತ ಆಗಿಲ್ಲ. ಇದು ಪ್ರಾಮಾಣಿಕವಾಗಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಕೂಡ ತೀವ್ರ ಹೊಡೆತ ನೀಡ್ತಾ ಇದೆ. ಪೇಪರ್ ಲೀಕ್ ದಂಧೆಕೋರರು ವಿದ್ಯಾರ್ಥಿಗಳಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಲು ಹೊಂಚು ಹಾಕ್ತಿದ್ದಾರೆ. ಪರೀಕ್ಷೆ ಸರಿಯಾಗಿ ನಡೆಯುತ್ತೋ ಇಲ್ವೋ, ತಾವು ಕಷ್ಟಪಟ್ಟು ಓದಿದ್ದಕ್ಕೆ ಬೆಲೆ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲೇ ವಿದ್ಯಾರ್ಥಿಗಳು ದಿನ ಕಳೆಯುವಂತಾಗಿದೆ. ಇನ್ನು ವಂಚಕರ ಜಾಲಗಳು ಟೆಲಿಗ್ರಾಮ್ ಮೂಲಕ ಆಕ್ಟಿವ್ ಆಗಿರೋದನ್ನ ಕಂಡು NTA ವಿದ್ಯಾರ್ಥಿಗಳಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ಜೂನ್ 21ರ ಮರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ 10 ಲಕ್ಷ ರೂಪಾಯಿವರೆಗೆ ಬೇಡಿಕೆಯನ್ನ ಇಡ್ತಾ ಇರುವಂತಹ ಚಾನೆಲ್ಗಳೆಲ್ಲವೂ ಕೂಡ ಕೇವಲ ಅದು ಸ್ಕ್ಯಾಮ್ ಆಗಿದೆ. ವಿದ್ಯಾರ್ಥಿಗಳು ಇಂತಹ ಸುಳ್ಳನ್ನ ನಂಬಿ ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದೆ. ಒಟ್ಟಾರೆ ಭಾರತದಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಎರಡೂ ಕೂಡ ಮೆಸೆಂಜರ್ ಆ್ಯಪ್ಗಳೇ ಆಗಿರಬಹುದು. ಆದರೆ ವಾಟ್ಸಪ್ನಲ್ಲಿ ಇರುವಂತಹ ಕಠಿಣ ನಿಯಮಗಳನ್ನ ವಾಟ್ಸಪ್
ಪಾಲನೆ ಮಾಡ್ತಾ ಇರೋದ್ರಿಂದಾಗಿ ವಾಟ್ಸಪ್ ಮೇಲೆ ಯಾವುದೇ ನಿರ್ಬಂಧವನ್ನ ಏರಿಲ್ಲ. ಆದರೆ ಟೆಲಿಗ್ರಾಮ್ ಆ ಒಂದು ತಾಂತ್ರಿಕ ಕಾರ್ಯಗಳೇನಿದೆ ಅದು ಸರ್ಕಾರಕ್ಕೆ ಕಠಿಣವಾಗಿ ಪರಿಣಮಿಸಿದೆ. ಹೀಗಾಗಿ ಅದನ್ನ ಟೆಲಿಗ್ರಾಮ್ ಅನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಒಟ್ನಲ್ಲಿ ಮುಂಬರುವಂತಹ ನೀಟ್ ಪರೀಕ್ಷೆ ಯಾವುದೇ ಗೊಂದಲ ಆತಂಕ ಇಲ್ಲದ ರೀತಿಯಾಗಿ ನಡಿಬೇಕು, ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.